ಈಗಂತರೂ ಕರೆಂಟ್ ಅದ ಮತ್ತು ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಈ ವಾರನೇ. ಹಾಂ ಸ್ವಲ್ಪ ನೋಡಪ್ಪ ನೀವು ಬೋರ್ ಹೊಡೆದು ಕೂಡ ವ್ಯವಸ್ಥೆ ಆಗ್ಬೇಕು. ಈ ಒಟ್ಟೆ ಒಂದು 2-3 ದಿವಸ ಹೊಡಿಸ್ಬೇಕು ನೀವು. ಸ್ವಲ್ಪ ಮನೆ ಸುತ್ತಮುತ್ತ ಸುತ್ತದಲ್ಲೇ ಹೊಡಿಸ್ಬೇಕು. ನೀವು ಅವ್ರ ಒಂದು ಕೆಲಸ ಮಾಡಲಿ, ಬೋರ್ ಹೊಡಲಿ, ಅದು ಮೋಟ್ರ್ ಕುಣಿಸ್ತಾರೆ, ಒಂದು ಅನ್ಕೊಂಡು ಟ್ಯಾಂಕ್ ನಾವು ಒಂದು ದೊಡ್ಡ ಟ್ಯಾಂಕ್ ಕುಣಿಸ್ಕೊಡ್ತೀವಿ. ಆಮೇಲೆ ಒಂದು ಕಂಬ ಎಳೆದು ಕೊಡ್ತಾರೋ ನಿಮ್ಮ ನೀರು ಸಮೀಪತಿ ಕರೆಂಟ್ ಬುಕ್ ಹಾಕೊಂಡು ಕರೆಂಟ್ ಹಾಕೋರಿ. ಅದು ಮುಂದೆ ಮತ್ತೊಬ್ಬರು ಅನುಕೂಲ ಆಗೈತಿ. 2,000 ಕುಡಿದ್ರೆ ಅನುಕೂಲ ಆಗೈತಿ. ಕೈ ಬಿಡಬೇಡ್ರಿ ಮುಂದೆ. ಕರೆಂಟ್ ಬಿಲ್ ನಿಮ್ಗೆ ಕರೆಂಟ್ ಬಿಲ್ ಇಲ್ಲ ಬಿಡ. ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ವಿ. ಕರೆಂಟ್ ಬಿಲ್ ತುಂಬಿಕೊಳಂಗಿಲ್ಲ. 2,000 ರೂಪಾಯಿ ಕೊಡ್ತೀವಿ. ಆಮೇಲೆ ಬಸ್ ಹಂಗ ತಿರುಗಿ ಇದನ್ನ ಮಾಡ್ತೀವಿ. ಯಾವ ಬಿಟ್ಟಿದ್ದೀವಿ ಹೇಳು? ಅಕ್ಕಿ ಬದಲ್ ಜೋಳ ಕೊಡತಾರ, ಅಕ್ಕಿ ಬದಲ್ ರೊಕ್ಕನೂ ಕೊಟ್ರ ಅದನ್ನು ತಗೊಂಡ್ ತಿಂದಿದ್ರು. ನಾವು ಸುಳ್ಳು ಮಾತಾಡವ್ರಲ್ರಿ, ನಾವು ಕುರು ಬರೋದಿಲ್ಲ. ನಾಳೆ ಯಾರು ರೊಕ್ಕ ಕೊಟ್ಟರೆ ಬೇರೆ ಕಡೆ ಓಟ್ ಹಾಕ್ತೀರಿ. ಅನ್ನ ಬರೋದು ಕೇಳ್ರಿ. ನಾವು ಒಬ್ರು ಅನ್ನ ತಿನ್ನೋದು ಯಾರು ಮಾಡಿದ್ರು ಮಾಡ್ಲಿಕ್ಕೆ ಮಾತ್ರ ಹಂಗಾರಿ. ಅಲ್ಲ ಈಗ ಮಾಡಿದೀವಿಲ್ಲ. ವಿಶ್ವಾಸ ಕೊಡ್ತೀವಿ ಅಂತಿದ್ದು ಬಸ್ ಪುಕ್ಷಟಿ ಅಂತ ಹೇಳಿದ್ದು ಓಡಾಡಿದಿರಲ್ಲ. ಮತ್ತೆ ಹೇಳ್ದಂಗೆ ಮಾಡಿದಿಲ್ಲ. ಮತ್ತೆ ಈ ಜಾಗ ಪ್ರಯತ್ನ ಮಾಡ್ರಿ. ಮಾಡೋದು ನಾದ ಏನ್ ನೋಡೋ ತಲೆಯಾಗಿರ್ಲಿ. ಟಿಶ್ಯೂ ಅಂತೂ ಆಕೈತಿ, ಅದ್ ನಮ್ ಕೈಯಾಗೈತಿ ಆಕೈತಿ. ಇದು ನಮ್ ಕೈಯಾಗಿಲ್ಲ. ಇದು ಸರ್ಕಾರ ಪ್ರಯತ್ನ ಮಾಡ್ತೀವಿ ಅಂತ ಹೇಳ ಸಮಸ್ಯೆ. ಇದು ಬರೀ ಅಳಗೋಡಿ ಬಸ್ ಸ್ಟಾಂಡ್ ಸಮಸ್ಯೆ ಅಲ್ಲ, ಈ ಕರ್ನಾಟಕದಾಗ ಈ ಸಮಸ್ಯೆ. ಬಡವ್ರ ಬಹಳಷ್ಟು ಮಂದಿ ಬಡವ್ರ ಮನೆಗಳಿಲ್ಲ, ಜಾಗಗಳಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ. ಅವರೆಲ್ಲರೂ ಹೋಗಿ ಸರ್ಕಾರಿ ಜಮೀನ್ದಾಗ ನಿಂತು ಬಿಟ್ಟಾರ. ಅವ್ರಿಗೆ ಊಟ ಸಿಗಂಗಿಲ್ಲ. ಹಿಂಗಾಗಿ ಈ ಸಮಸ್ಯೆ ಎಲ್ಲ ಕಡೆ ಐತೆ.